ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವೀಕೆಂಡ್ ಒಳಗಡೆ 4000 ಸಬ್ಸ್ಕ್ರೈಬರ್ ಅನ್ನ ಕಂಪ್ಲೀಟ್ ಮಾಡಬೇಕು ಅಂತ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದೀನಿ. ನೀವೆಲ್ಲ ಮನ್ಸು ಮಾಡಿ ಆ ಸಬ್ಸ್ಕ್ರೈಬ್ ಬಟನ್ ಅನ್ನ ಸ್ವಲ್ಪ ಒತ್ತಿದ್ರೆ ಅದನ್ನ ರೀಚ್ ಆಗ್ತೀನಿ ಅಂತ ನನ್ನ ಒಪಿನಿಯನ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನೀವು ಯಾರಿಗೆ ವೋಟ್ ಹಾಕ್ತಾ ಇದ್ದೀರಾ ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ಬಂದು ಪೂರ್ತಿಯಾಗಿ ವೋಟಿಂಗ್ ಪೋಲ್ ಬಗ್ಗೆ ಅನಾಲಿಸಿಸ್ ಅನ್ನ ಮಾಡ್ತಾ ಇದ್ದೀನಿ. ಇದು ನಾನು ಬಂದಿರತಕ್ಕಂಥ ಅಪ್ಡೇಟ್ ಅಲ್ಲ, ಅನ್ಅಫಿಷಿಯಲ್ ಪೋಲ್ಸ್. ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ವೇರಿಯಸ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಲ್ ಆಗಿರ್ತಕ್ಕಂಥ ವೋಟಿಂಗ್ ಪೋಲ್ಸ್ ಅನ್ನ ತಗೊಂಡು ಸೆಗ್ರಿಗೇಟ್ ಮಾಡಿ ಓವರ್ ಆಲ್ ಆಗಿ ಯಾರು ಯಾವ ಪೊಸಿಷನ್ ಅಲ್ಲಿ ಇದ್ದಾರೆ, ಯಾರು ಟಾಪ್ ಅಲ್ಲಿ ಇದ್ದಾರೆ, ಯಾರು ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ ಅಂತ ಈ ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ಹೇಳ್ತೀನಿ. ಮೊದಲನೇದಾಗಿ ಫಸ್ಟ್ ಪ್ಲೇಸ್ ಅಲ್ಲಿ ಬಂದು ಯಾರು ಟಚ್ ಮಾಡಕ್ ಆಗ್ತಾ ಇಲ್ಲ, ಅಲ್ಲಾಡ್ಸಕ್ ಆಗ್ತಾ ಇಲ್ಲ ಗುರು ಆ ಪ್ಲೇಸ್ ಅನ್ನ. ಅಷ್ಟು ಸ್ಟ್ರಾಂಗ್ ಆಗಿ ವೋಟ್ ಅನ್ನೋದು ಬೀಳ್ತಾ ಇದೆ. 31% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಅವ್ರು ಬೇರೆ ಯಾರು ಅಲ್ಲ, ಹನುಮಂತಣ್ಣಗಂತೂ ತುಂಬಾ ವೆರಿ 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 ಸ್ಟ್ರಾಂಗ್ ಆಗಿ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. 31% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಅದಕ್ಕೆ ಕಾರಣ ಏನು ಅಂತಂದ್ರೆ ಹನುಮಂತಣ್ಣನ ವ್ಯಕ್ತಿತ್ವ ಆಗಿರ್ಬೋದು, ಹನುಮಂತಣ್ಣ ಬಿಗ್ ಬಾಸ್ ಹೌಸ್ ಅಲ್ಲಿ ಆಡ್ತಾ ಇರ್ತಕ್ಕಂಥ ಗೇಮ್ ಆಗಿರ್ಬೋದು, ಎಲ್ಲ ಓವರ್ ಆಲ್ ಆಗಿ ಸೇರ್ಕೊಂಡಾಗ ಹನುಮಂತಣ್ಣನ್ಗೆ ಸಖತ್ತಾಗಿ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ ಅಂತ ನನ್ನ ಒಪಿನಿಯನ್. ಅದಾದ್ಮೇಲೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಬಂದು ಮೋಕ್ಷಿತ ಅವರಿದ್ದಾರೆ. ಮೋಕ್ಷಿತ ಅವ್ರಿಗೂ ಕೂಡ ಸಖತ್ತಾಗಿ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ನಿನ್ನೆ ಎಪಿಸೋಡ್ಗಿಂತನೂ ಇವತ್ತು ಎಪಿಸೋಡ್ ಆದ್ಮೇಲೆ ಸ್ವಲ್ಪ ವೋಟಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬೋದು. ನಿನ್ನೆ ನೋಡಿದ್ರೆ 17% ಅಲ್ಲಿ ಇದ್ರು, ಬಟ್ ಇವತ್ತು ನೋಡಿದ್ರೆ 19% ಆಫ್ ವೋಟಿಂಗ್ ಅನ್ನೋದು ಮೋಕ್ಷಿತ ಅವ್ರಿಗೆ ಬೀಳ್ತಾ ಇದೆ. ತುಂಬಾ ಹ್ಯೂಜ್ ವೋಟಿಂಗ್ ಅಂತ ಹೇಳ್ಬೋದು. ಸ್ವಲ್ಪ ನೆನ್ನೆ ಆಕ್ಟಿವ್ ಆಗಿ ಇದ್ರು, ಎಪಿಸೋಡ್ ಅಲ್ಲಿ ಸ್ಮಾರ್ಟ್ ಆಗಿ ಥಿಂಕ್ ಮಾಡಿ ಮೂವ್ ಅನ್ನ ಮಾಡ್ತಾ ಇದ್ರು. ಎಲ್ಲ ಅಕೌಂಟ್ ಅಲ್ಲಿ ಮಾಡ್ಕೊಂಡಾಗ ನಿಜವಾಗ್ಲೂ ಅವ್ರಿಗೆ ಟಾಪ್ ಅಲ್ಲಿ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ಮೋಕ್ಷಿತ ಅವರಿದ್ದಾರೆ. 19% ಆಫ್ ವೋಟಿಂಗ್ ಅನ್ನೋದು ಮೋಕ್ಷಿತ ಅವ್ರಿಗೆ ಬೀಳ್ತಾ ಇದೆ. ಥರ್ಡ್ ಪ್ಲೇಸ್ ಅಲ್ಲಿ ಬಂದ್ರೆ ನಮ್ಮ ತ್ರಿವಿಕ್ರಮ್ ಅವರು ಇದ್ದಾರೆ. ತ್ರಿವಿಕ್ರಮ್ ಅವ್ರಿಗೂ ಕೂಡ ಸಖತ್ತಾಗಿ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ತುಂಬಾ ನೆನ್ನೆ ಎಪಿಸೋಡ್ ಅಲ್ಲಿ ನೋಡಿದ್ರೆ ಚೆನ್ನಾಗಿ ಆಕ್ಟಿವ್ ಆಗಿದ್ರು, ಗೇಮ್ ಅನ್ನ ಚೆನ್ನಾಗಿ ಆಟ ಆಡ್ತಾ ಇದ್ರು, ಸ್ಮಾರ್ಟ್ ಆಗಿ ಥಿಂಕ್ ಮಾಡಿ ಗೇಮ್ ಅನ್ನ ಎಲ್ಲರ ಜೊತೆ ಯಾವ ರೀತಿ ಸೆಳ್ಕೋಬೇಕು, ಆಡ್ಬೇಕು ಅನ್ನೋದನ್ನ ಥಿಂಕ್ ಮಾಡಿ ಗೇಮ್ ಅನ್ನ ಆಡ್ತಾ ಇದ್ರು. ತುಂಬಾ ಚೆನ್ನಾಗಿ ಸಖತ್ತಾಗಿ ಆಕ್ಟಿವ್ ಆಗಿದ್ರು ಅಂತ ಹೇಳ್ಬೋದು. ಅವ್ರಿಗೂ ಕೂಡ 17% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಸಖತ್ತಾಗಿ ವೋಟಿಂಗ್ ಬೀಳ್ತಾ ಇದೆ ಅಂತಂದ್ರೆ ತಪ್ಪಾಗೋದಿಲ್ಲ. ಫೋರ್ತ್ ಪ್ಲೇಸ್ ಅಲ್ಲಿ ಬಂದು ನೆನ್ನೆ ನೋಡಿದ್ರೆ ಮಂಜಣ್ಣ ಇದ್ರು, ಇವತ್ತು ನೋಡಿದ್ರೆ ಸ್ವಲ್ಪ ಶಾಕಿಂಗ್ ಆಗ್ಬೋದು. ಗೌತಮಿ ಅವರು ಸ್ವಲ್ಪ ಮೇಲೆ ಬಂದಿದ್ದಾರೆ, ಅವ್ರಿಗೂ ಸ್ವಲ್ಪ ಸ್ಟ್ರಾಂಗ್ ಆಗಿ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. 13% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ನೆನ್ನೆ ನೋಡಿದ್ರೆ ಬಾಟಮ್ ಇಂದ ಥರ್ಡ್ ಅಲ್ಲಿ ಇದ್ರು, ಇವತ್ತು ನೋಡಿದ್ರೆ ಮೇಲೆಯಿಂದ 4ನೇ ಪ್ಲೇಸ್ ಅಲ್ಲಿ ಇದ್ದಾರೆ. ನಿಜವಾಗ್ಲೂ ಹ್ಯೂಜ್ ಚೇಂಜ್ ಅಂತ ಹೇಳ್ಬೋದು ಗೌತಮಿ ಅವ್ರ ವಿಚಾರದಲ್ಲಿ. ಅವ್ರ ಫ್ಯಾನ್ಸ್ಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಸಕ್ಕದಾಗಿ ನೆಗೆಟಿವ್ ಇದ್ರಲ್ಲೂ ಕೂಡ ಅವ್ರಿಗೆ ಅಷ್ಟೊಂದು ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿ ವೋಟ್ ಅನ್ನ ಆಗ್ತಾ ಇದ್ದಾರೆ. ಸೂಪರ್ ಅಂತ ಹೇಳ್ಬೋದು ಗೌತಮಿ ಫ್ಯಾನ್ಸ್ಗೆ. 13% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಮಂಜಣ್ಣ ಇದ್ದಾರೆ. ಮಂಜಣ್ಣ ಅವ್ರಿಗೂ ಕೂಡ ಸಖತ್ತಾಗಿ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಬಟ್ ಆದ್ರೆ ಮಂಜಣ್ಣಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಇನ್ಕ್ರೀಸ್ ಆಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಆದ್ರೆ ಮಂಜಣ್ಣಗೆ ಸ್ವಲ್ಪ ಡೌನ್ ಆಗಿದೆ ಅಂತ ಹೇಳ್ಬೋದು. 11% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಬರೀ 11% ಮಾತ್ರ ಮಂಜಣ್ಣಗೆ ವೋಟ್ ಬೀಳ್ತಾ ಇದೆ. ಮಂಜಣ್ಣ ಫ್ಯಾನ್ಸ್ ಯಾರಾದ್ರೂ ಇದ್ರೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಇನ್ನು ನಿಮ್ಮ ಕಂಟೆಸ್ಟೆಂಟ್ಗೆ ವೋಟ್ ಅನ್ನ ಹಾಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಅದಾದ್ಮೇಲೆ ನೆಕ್ಸ್ಟ್ ಬಾಟಮ್ ಅಲ್ಲಿ ಬಂದು ಧರ್ಮಣ್ಣ ಇದ್ದಾರೆ. ಧರ್ಮಣ್ಣ ಅವ್ರಿಗಂತೂ ನಿಜವಾಗ್ಲೂ ಎಪಿಸೋಡ್ ಅಲ್ಲೂ ಸ್ಕ್ರೀನ್ ಪ್ಲೇಸ್ ಬರ್ತಾ ಇಲ್ಲ, ಇಲ್ಲಿ ವೋಟಿಂಗ್ ಅಲ್ಲೂ ಕೂಡ ಮುಂದೆ ಹೋಗ್ತಾ ಇಲ್ಲ ಅಂತ ಹೇಳ್ಬೋದು. ನಿಜವಾಗ್ಲೂ ತುಂಬಾ ಲೋ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬರೀ 5% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಅದಾದ್ಮೇಲೆ ಬಾಟಮ್ ಅಲ್ಲಿ ಬಂದು ಚೈತ್ರ ಅವರಿದ್ದಾರೆ. ಚೈತ್ರ ಅವ್ರಿಗೆ 4% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಬಟ್ ನೆನ್ನೆ ಸ್ಕ್ರೀನ್ ಪ್ಲೇಸ್ ಅನ್ನೋದು ಚೆನ್ನಾಗಿ ಬಿದ್ದಿದೆ. ಇದು ನಾನು ಮಾರ್ನಿಂಗೇ ಮಾಡ್ತಾ ಇರೋದ್ರಿಂದ ಇನ್ನು ಸಂಜೆ ಆದ್ಮೇಲೆ ಸಂಜೆವರೆಗೂ ಇನ್ಕ್ರೀಸ್ ಆಗ್ಬೋದು ಅಂತ ನನ್ನ ಒಪಿನಿಯನ್. ಓವರ್ ಆಲ್ ಬಂದ್ರೆ ಮಂಜಣ್ಣ, ಗೌತಮಿ ಮತ್ತೆ ಧರ್ಮ, ಚೈತ್ರ ಈ 4 ಜನ ಕೂಡ ಬಾಟಮ್ ಅಲ್ಲಿ ಇದ್ದಾರೆ. ದಯವಿಟ್ಟು ನಿಮ್ಮ ಫೇವ್ರೇಟ್ಗೆ ನೀವು ವೋಟ್ ಅನ್ನ ಹಾಕೊಳ್ಳಿ. ನಮ್ಮ ಕಂಟೆಸ್ಟೆಂಟ್ ಟಾಪ್ ಅಲ್ಲಿ ಇದ್ದಾನೆ ಅಂತ ನೀವು ರಿಲ್ಯಾಕ್ಸ್ ಮಾಡಿದ್ರೆ ಕೆಳಗಡೆ ಇರೋರಿಗೆ ವೋಟ್ ಜಾಸ್ತಿ ಆಯ್ತಂದ್ರೆ ಅವ್ರ ಮೇಲೆ ಹೋಗ್ತಾರೆ, ನಿಮ್ಮ ಕಂಟೆಸ್ಟೆಂಟ್ ಬಾಟಮ್ಗೆ ಬರ್ತಾರೆ. ನಾನು ಹೇಳೋದನ್ನ ನೀವು ಬರೀ ಎಂಟರ್ಟೈನ್ಮೆಂಟ್ ಪರ್ಪಸ್ ಆಗಿ ತಗೊಳ್ಳಿ. ಯಾಕಂದ್ರೆ ಇದು ಅಫಿಷಿಯಲ್ ವೋಟಿಂಗ್ ಪೋಲ್ ಅಲ್ಲ.
ಅನ್ಅಫಿಷಿಯಲ್ ವೋಟಿಂಗ್ ಪೋಲ್ ಆಗಿರೋದ್ರಿಂದ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ಗೆ ನೀವು ವೋಟನ್ನು ಹಾಕೊಳ್ಳಿ. ನೀವು ಯಾರಿಗೆ ವೋಟ್ ಹಾಕ್ತಾ ಇದ್ದೀರಾ ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.